ಹೆಣ್ಣು ಅಂತ ಅಂದರೆ ಅವಳು ಯಾವಾಗಲೂ ಅವಳ ಜೊತೆಲಿ ಒಬ್ಬಳು ಪುರುಷ ಇರಬೇಕು, ಆವಾಗ ಓಕೆ. ಬಟ್ ಇಲ್ಲ ಅಂತ ಅಂದರೆ ಅವಳ ಮೇಲೆ ಶೋಷಣೆಗಳು, ಪ್ರಶ್ನೆಗಳು, ಅನುಮಾನ ಎಲ್ಲ ರೀತಿಯಲ್ಲೂ ಅವಳನ್ನ ಒಂಟಿಯಾಗಿ ಅವಳ ಜೀವನ ನಡ್ಸೋಕ್ಕೆ ಬಿಡಲ್ಲ. ಒಂದು ನಾವು ಮೊದಲಿಂದ ಒಪ್ಪಿದ್ದೀವಿ, ಹೆಣ್ಣು ಆದ ತಕ್ಷಣವೇ ಮದುವೆ ಆಗಬೇಕು ಅಥವಾ ಹಿಂಗೆ ಇರಬೇಕು ಅನ್ನೋಂಥದ್ದೈತಲ್ಲ, ಅದನ್ನು ನಾವು ಒಪ್ಪಲ್ಲ. ಹೆಣ್ಣು ಮಕ್ಕಳಿಗೆ ಆಯ್ಕೆಯ ಸ್ವಾತಂತ್ರ್ಯ ಕೊಡಬೇಕು, ಆಯ್ಕೆ ಹಕ್ಕಿಲ್ಲ. ಇದು ಹೆಣ್ಮಗಳು ಹಿಂಗೆ ಇರಬೇಕು ಅಂತ ಇನ್ನೊಬ್ಬರು ಹೇಳ್ದಂಗೆ ಇರೋದಲ್ಲ, ನಾನು ಹೆಂಗಿರ್ಬೇಕು ಅಂತ ನನಗೆ ಬಿಡಬೇಕು. ಅದು ನಾನು ಗಂಡ ಸತ್ತ ತಕ್ಷಣವೇ ನಾನು ಸಿಂಗಲ್ ಆಗಿರ್ತೀನೋ ಅಥವಾ ಇನ್ನೊಬ್ಬರ ಜೊತೆಗಿರ್ತೀನೋ ಅದು ನನಗೆ ಬಿಡಬೇಕು, ನನ್ನ ಇಷ್ಟ ಅದು. ಮತ್ತು ನನಗೆ ನಾನು ಹೆಂಗಿರ್ಬೇಕು, ನಾನು ಕೂಲಿ ಹೋಗ್ತೀನೋ ಮನೆಯಲ್ಲಿರ್ತೀನೋ ಅದು ನನ್ನ ಇಷ್ಟ, ಅದು ನನ್ನ ಪಾಡಿ ನಾನು ಇರೋಕ್ಕೆ ಬಿಡಬೇಕು. ಆದರೆ ಆ ಥರದಲ್ಲಿ ಇಲ್ಲ. ಈಗ ನೋಡೋರು ಹೆಂಗೆ ಬಯಸ್ತಾರೆ ಹಂಗಿರಬೇಕು ಅಂತ ಆಲೋಚನೆ. ನಾನು ಹೆಂಗೆ ಬಯಸಿರ್ತೀನಿ, ಈಗ ನಿಶಾ ಅದಾರ, ನಿಶಾ ಹೆಂಗಿರ್ಬೇಕು ನನ್ನ ದೃಷ್ಟಿಯಲ್ಲಿ ಹಂಗೆ ಇರಬೇಕು ಅಂತ ನಾವು ಬಯಸ್ತೀವಿ. ಹಂಗಿರೋದಿಲ್ಲ, ಅದು ಹೆಂಗೆ ಆಗ್ತತಿ. ಆದರೆ ಗಂಡ್ಮಕ್ಳು ಅಂತ ಬಂದಾಗ ಮತ್ತು ಅದೇ ಗಂಡ್ಮಕ್ಳು ಅಂತ ಬಂದಾಗ ಅಯ್ಯೋ ಅವ್ನು ಗಂಡ್ಮಗ ಬೇಕಾದಂಗೆ ಇರ್ಬೋದು.